ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಆಫೀಸಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರೂ ಆದ ಶ್ರೀ ಸಂಗಮೇಶ್ ಬಬಲೇಶ್ವರ್ ಅವರು ಈ ರೀತಿ ಮಾತನಾಡಿದರು. ಮಾನ್ಯ ಸಂತೋಷ್ ಲಾಲ್ ಸರ್ ಹೇಳ್ತಾ ಇದ್ರು ಅಂದ್ರೆ ಹೆಚ್ಚು ನೀವು ವಿದ್ಯಾರ್ಥಿಗಳನ್ನು PUC ಹಂತದ ವಿದ್ಯಾರ್ಥಿಗಳು ಡಿಗ್ರಿ ವಿದ್ಯಾರ್ಥಿಗಳಿಗೆ ವಾಸ್ತವದ ಅರಿವನ್ನು ಮೂಡಿಸುವ ಪ್ರಯತ್ನ ಮಾಡಿ ಅವರಿಗೆ ಆಯಾ ಭಾಗದ ಕ್ಷೇತ್ರದ ಶಾಸಕರು ಅವರನ್ನ ಶೈಕ್ಷಣಿಕವಾಗಿ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡಿ ಗುಡಿ ಗುಂಡಾರಗಳಿಗೆ ಕೊಡುವ ಅನುದಾನಕ್ಕಿಂತ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಮಾಡುವ ಒಂದು ಸೇವೆ ಅದು ನಿಜವಾಗಿ ನಿಮಗೆ ಭವಿಷ್ಯದಲ್ಲಿ ರಾಜಕಾರಣದಲ್ಲಿ ಯಾರ್ಯಾರ ಅಸ್ತಿತ್ವದಲ್ಲಿ ಇರಬಹುದು ಇಲ್ಲದೆ ಇರಬಹುದು ಆದ್ರೆ ಆತ್ಮತೃಪ್ತಿ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಅದಕ್ಕೆ ಸರ್ ನಾವೆಲ್ಲ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ನಿಮ್ಮ ಬದ್ಧತೆಗಾಗಿ, ಯಾಕೆಂದ್ರೆ ನಾನು ಲಾಲ್ ಸಾಹೇಬ್ರನ್ನ ಈ ಒಂದು ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷನಾದ ಮೇಲೆ ಧಾರವಾಡ ಜಿಲ್ಲೆಯ ಎಲ್ಲ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಅವರೊಂದಿಗಿನ ಒಡನಾಟದ ಸಂದರ್ಭದಲ್ಲಿ ನೋಡಿದ್ದೇನೆಂದ್ರೆ ಅವರನ್ನ ಅರಸಿ ಬರುವ ಬರೀ ಧಾರವಾಡ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿ ಸಂತೋಷ್ ಲಾಲ್ ಅವರ ಫೌಂಡೇಶನ್ ನಿಂದ ಅವರ ಸಹಾಯ ಹಸ್ತದ ನೆರಳಿನಲ್ಲಿ ನಗನಗತಾ ಹೋಗೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಮಕ್ಕಳ ಸೇವೆ ಭಗವಂತನ ಸೇವೆ ಸರ್. ಆ ಸೇವೆನಲ್ಲಿ ಈ ಜಿಲ್ಲೆಯಿಂದ ನನ್ನನ್ನ ಬೋರ್ಡಿಗೆ ಚೇರ್ಮನ್ ಮಾಡಿದ ಮೇಲೆ ನನಗೂ ಕೂಡ ತಾವು ಶಕ್ತಿಯನ್ನು ತುಂಬಿದ್ದೀರಿ. ಬಾಲ ಮಂದಿರದ ಮಕ್ಕಳ ಕಾರ್ಯಕ್ರಮ ಮಾಡಿದಾಗ ಗುಡಿ ಗುಂಡಾರಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡುವುದಕ್ಕಿಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ನಿಮ್ಮ ಅನುದಾನವನ್ನ ನೀಡುವುದರಿಂದ ಮಕ್ಕಳ ಭವಿಷ್ಯಕ್ಕೆ ಸಹಕಾರಿಯಾಗುತ್ತದೆ ಎಂದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರೂ ಆದಂತಹ ಶ್ರೀ ಸಂಗಮೇಶ್ ಬಬಲೇಶ್ವರ್ ಅವರು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರು ಆದಂತಹ ಸಂತೋಷ್ ಲಾಡ್, ನಾಗ್ಟನ್ ಮತಕ್ಷೇತ್ರದ ಶಾಸಕರು ಆದಂತಹ ವಿಠ್ಠಲ್ ಕಟಕದೊನ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಆದ ಮಲ್ಲಿಕಾರ್ಜುನ್ ಲೋನಿ, ಕಾಂಗ್ರೆಸ್ ಮುಖಂಡರಾದ ಹಮೀದ್ ಮುಷ್ರಿಫ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ ಶ್ರೀಯುತ ನಾಗ್ಟನ್ ಶಾಸಕರು ಅಂತ ಶ್ರೀಯುತ ವಿಠ್ಠಲ್ ಕಟಕದೊನ್ ಸಾಹೇಬರು ಒಂದೆರಡು ಮಾತುಗಳನ್ನು ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಮ್ಮೆಲ್ಲರಿಗೂ ಗೊತ್ತೈತಿ. ನಮ್ಮ ಅಪೇಕ್ಷೆ ಏನೈತಿ ಅಂತ ಈಗಾಗಲೇ ಅಧ್ಯಕ್ಷ ಹೇಳಿದ್ದಾರೆ. ಪ್ರಮುಖ ಕಾರ್ಯಕರ್ತರನ್ನ ಗುರುತಿಸಿ ನೀವು ಏನಾದ್ರು ನಾಮಿನೇಟ್ ಮಾಡಲೇಬೇಕು ಅಂತ ಹೇಳಿ ಎಲ್ಲರ ಮೇಲೆ ಒತ್ತಡ ತಂದೆ ತರ್ತೀವಿ. ಎಲ್ಲರೂ ಹಂಗೆ ಹೇಳ್ತಾರೆ. ಈ 2 ತಿಂಗಳಿಗೆ ಇನ್ನೊಂದು 2 ತಿಂಗಳಿಗೆ 3 ತಿಂಗಳಿಗೆ ಅಂತ ಹೇಳ್ಕೊಂಡು ಬಂದಾರೆ. ಕೊನೆಯದಾಗಿ ನಾವು ಅಲ್ಲಿ ಬೆಂಗಳೂರಿನಾಗ ಕೇಳಿದಾಗ ನಮಗೂ ಹೇಳ್ಯಾರ ಅದೇ ರೀತಿಯಾಗಿ ಕನಿಷ್ಠ 10 ವರ್ಷ ಅವರು ದುಡಿಬೇಕು ಅಂದ್ರೆ ಅವ್ರಿಗೆ ಅವಕಾಶ ಇರ್ತೈತಿ ಅಂತ ಮಾತನ್ನು ಸಹಿತ ಅವರು ಫಿಕ್ಸ್ ಮಾಡಿ ನಮ್ಗೆ ಹೇಳ್ತಿದ್ದಾರೆ. ಅದಕ್ಕೆ ಒಂದು ವೇಳೆ ನೀವು ಏನೇ ಆ ಎಲ್ಲರಿಗೂ ನಾನು ಸನ್ಮಾನ್ಯ ಲಾಡ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಂಡಿನಪ್ಪ ಅಂದ್ರೆ ಬಹುಶಃ ಇಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಏನದಾರ ಬಹಳ ಹಳಬರ ಅವ್ರಿಗೆ 10,000 20 ವರ್ಷ ದುಡಿದವ್ರು ಅಂದವರಿಗೆ ಅವಕಾಶ ಪಟ್ರೆ ಬಹಳ ತುಂಬಾ ಒಳ್ಳೇದಾಗ್ತೈತಿ ಅಂತ ಹೇಳಿ, ಜೊತೆಗೆ ಇವತ್ತು ನಮ್ಮ ಸರ್ಕಾರ ಅತ್ಯುತ್ತಮ ಕಾರ್ಯ ಮಾಡ್ತಾ ಇದೆ. ಬಹುಶಃ ವಿರೋಧಿಗಳೇನು ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಸರ್ಕಾರ ಮಾತ್ರ